ವೀಕ್ಷಕರೇ ನಮಸ್ಕಾರ. ಬಿಜೆಪಿಯಲ್ಲಿನ ರೆಬಲ್ಸ್ ಟೀಮ್ ನಾಯಕರ ಧ್ವನಿ ದಿನದಿಂದ ದಿನಕ್ಕೆ ಅಡಗಿ ಹೋಗತೊಡಗಿದೆ. ಕಳೆದ ಒಂದು ವರ್ಷದಿಂದ ದೊಡ್ಡ ಸಂಖ್ಯೆಯಲ್ಲೇ ರೆಬಲ್ಸ್ ಟೀಮ್ನ ನಾಯಕರು ಅಧ್ಯಕ್ಷರಾದ BY ವಿಜಯೇಂದ್ರ ಅವರನ್ನು ಬದಲಿಸಬೇಕು ಅಂತ ಧ್ವನಿ ಎತ್ತಿದ್ರು. ಬಹುತೇಕ ಘಟಾನುಘಟಿ ನಾಯಕರು ಕೂಡ ರೆಬಲ್ಸ್ ಟೀಮ್ ಜೊತೆ ಸೇರಿಕೊಂಡು ಧ್ವನಿ ಎತ್ತಿದ್ರು. ಆದರೆ ದಿನ ಕಳೆದಂತೆ ಹೈಕಮಾಂಡ್ ನಾಯಕರು ಯಾವಾಗ ರೆಬಲ್ಸ್ ಟೀಮ್ನ ನಾಯಕರ ಧ್ವನಿಗೆ ಆಗ್ರಹವನ್ನು ಕೇಳಲಿಲ್ವೋ ಆವಾಗಲೇ ರೆಬಲ್ಸ್ ಟೀಮ್ ತಂಡದಿಂದ ಒಬ್ಬೊಬ್ಬರಾಗಿ ಹಿಂದೆ ಸರಿಯತೊಡಗಿದ್ದಾರೆ. ಹೀಗಾಗಿ ರೆಬಲ್ಸ್ ಟೀಮ್ನ ಧ್ವನಿ ಈಗ ಕ್ಷೀಣಿಸತೊಡಗಿದೆ. ಕಳೆದ 2 ದಿನಗಳ ಹಿಂದಷ್ಟೇ ದೆಹಲಿಗೆ ತೆರಳಿರತಕ್ಕಂಥ ರೆಬಲ್ಸ್ ಟೀಮ್ ನಾಯಕರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವುದಕ್ಕೆ ಪುನಃ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಮಾತ್ರ ಈವರೆಗೆ ಸಿಗುತ್ತಿಲ್ಲ. ಇವರ ಭೇಟಿಗೆ ಅವಕಾಶವೇ ಕೊಡ್ತಿಲ್ಲ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ರೆಬಲ್ಸ್ ಟೀಮ್ನ ನಾಯಕರ ಧ್ವನಿ ಯಾಕೆ ಕ್ಷೀಣಿಸುತ್ತಿದೆ ಅಂದ್ರೆ, ತಂಡದಿಂದ ಒಬ್ಬೊಬ್ಬರಾಗಿ ದೂರ ಸರಿಯತೊಡಗಿದ್ದಾರೆ. ಇದರಿಂದಾಗಿ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಅವರ ಕೈ ಮತ್ತಷ್ಟು ಬಲವಾಗಿದೆ. ಅವರ ಪಕ್ಷದ ಮೇಲಿನ ಹಿಡಿತ ಬಲವಾಗಿದೆ. ಇದರಿಂದ ಕೆಲ ದಿನಗಳ ಹಿಂದಷ್ಟೇ ಹಿರಿಯ ನಾಯಕರಾಗಿರುವ ಅರವಿಂದ್ ಲಿಂಬಾವಳಿ ಅವರು ಆ ಟೀಮ್ನಿಂದ ಹಿಂದೆ ಸರಿದ್ರು. ಹಾಗೆ ಶಾಸಕರಾಗಿರುವ BP ಹರೀಶ್ ಕೂಡ ಈಗ ಕಾಣಿಸಿಕೊಳ್ಳುತ್ತಿಲ್ಲ. ಅಷ್ಟೇ ಅಲ್ಲ, ಮಾಜಿ ಸಂಸದರಾಗಿರ್ತಕ್ಕಂಥ GM ಸಿದ್ದೇಶ್ ಅವರು ಕೂಡ ಆ ಟೀಮ್ನಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿಲ್ಲ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಮೈಸೂರಿನ ಮಾಜಿ ಸಂಸದರಾಗಿರುವ ಪ್ರತಾಪ್ ಸಿಂಹ ಅವರು ರೆಬಲ್ಸ್ ಟೀಮ್ನಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ. ಇದು ಬ್ರೇಕಿಂಗ್ ನ್ಯೂಸ್ ತರ ಕಾಣಿಸುತ್ತಿದೆ. ಅಂದ್ರೆ ರೆಬಲ್ಸ್ ಟೀಮ್ನಿಂದ ತುಂಬಾ ಅಂತರ ಕಾಪಾಡಿಕೊಂಡಿದ್ದಾರೆ. ಯಾಕಂದ್ರೆ ಪ್ರತಾಪ್ ಸಿಂಹ ಅವರಿಗೆ ಅವರದೇ ಆದ ಒಂದು ಅಭಿಮಾನಿ ಪಡೆ ಇದೆ, ಕಾರ್ಯಕರ್ತರಿದ್ದಾರೆ, ಅವರದೇ ಆದ ಒಂದು ಹಿಂಬಾಲಿಸುವಂತ ಅಭಿಮಾನಿಗಳು ಹೊಂದಿರತಕ್ಕಂತ ಪ್ರತಾಪ್ ಸಿಂಹ ಈಗ ರೆಬಲ್ಸ್ ಟೀಮ್ನಿಂದ ದೂರ ಸರಿದಿದ್ದಾರೆ. ಹಾಗಾದ್ರೆ ಪ್ರತಾಪ್ ಸಿಂಹ ಅವರು ರೆಬಲ್ಸ್ ಟೀಮ್ನಿಂದ ದೂರ ಸರಿದಿದ್ದಾದ್ರು ಯಾಕೆ? ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಪ್ರತಾಪ್ ಸಿಂಹಗೆ ದೊಡ್ಡ ಹುದ್ದೆಯ ಆಫರ್ ನೀಡಿದ್ರ? ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವೀಕ್ಷಕರೇ, ಕಳೆದ 1 ವರ್ಷದ ಹಿಂದೆ ನೋಡಿ, ರೆಬಲ್ಸ್ ಟೀಮ್ ನಲ್ಲಿ ಹಿರಿಯ ನಾಯಕರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, GM ಸಿದ್ದೇಶ್ವರ್, BP ಹರೀಶ್, ಪ್ರತಾಪ್ ಸಿಂಹ ಸೇರಿ ಮತ್ತಿತರ ನಾಯಕರಿದ್ರು. ಆ ನಾಯಕರೆಲ್ಲ ಸೇರಿ ಒಂದು ಕಡೆ ಸಭೆ ನಡೆಸಿದ್ರೆ ಬಹುದೊಡ್ಡ ಸದ್ದು ಮಾಡ್ತಿತ್ತು. ಅದು ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಅವರ ಬದಲಾವಣೆ ಕುರಿತು ಪದೇ ಪಟ್ಟು ಹಿಡಿದು ಈಗ ಹೈರಾಣ ಆಗಿದ್ದಾರೆ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಅವರ ಮಾತಿಗೆ ಪ್ರಾಧಾನ್ಯತೆ ಮತ್ತು ಆದ್ಯತೆ ಕೂಡ ಕೊಡುತ್ತಿಲ್ಲ. ಹೀಗಾಗಿ ರೆಬಲ್ಸ್ ಟೀಮ್ ನಿಂದ ಒಬ್ಬೊಬ್ಬರೇ ನಾಯಕರು ಆ ತಂಡದಿಂದ ದೂರ ಸರಿಯತೊಡಗಿದ್ದಾರೆ. ಈಗ ದೂರ ಸರಿದವರು ಪ್ರತಾಪ್ ಸಿಂಹ. ಅಂದ್ರೆ ಪ್ರತಾಪ್ ಸಿಂಹ ಅವರು ಈಗ ರೆಬಲ್ಸ್ ಟೀಮ್ ನಿಂದ ತುಂಬಾ ಅಂತರ ಕಾಪಾಡಿಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೋಡಿ, ಪ್ರತಾಪ್ ಸಿಂಹ ಅವರು ರಾಜ್ಯಾಧ್ಯಕ್ಷರ ಜೊತೆ ಕಾಣಿಸಿಕೊಳ್ಳತೊಡಗಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಅವರ ಬರ್ತ್ಡೇಗೆ ವಿಶ್ ಮಾಡಿದ್ರು, ಮೈಸೂರಿನಲ್ಲಿ ಭೇಟಿ ಮಾಡಿದ್ರು. ತಿಂಗಳ ಹಿಂದೆ ಅಷ್ಟೇ ಕೂಡ ರಾಜ್ಯಾಧ್ಯಕ್ಷರನ್ನು ಕೂಡ ಭೇಟಿ ಮಾಡಿದ್ರು. ಒಂದು ಮೂಲದ ಪ್ರಕಾರ ಪ್ರತಾಪ್ ಸಿಂಹ ಅವರಿಗೆ ಮುಂಬರುವ ದಿನಗಳಲ್ಲಿ ಭವಿಷ್ಯದಲ್ಲಿ ದೊಡ್ಡ ಹುದ್ದೆಯ ಭರವಸೆ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತದೆ. ಯಾಕಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ವಿಜಯೇಂದ್ರ ಅವರ ಮರು ಆಯ್ಕೆಗೆ ದಿನಗಣನೆ ಕೂಡ ಶುರುವಾಗಿದೆ. ಬಹುತೇಕ ಹೈಕಮಾಂಡ್ ನಾಯಕರು ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ವಿಜಯೇಂದ್ರ ಅವರು ಪುನಃ ಅಧ್ಯಕ್ಷರಾದ ಮೇಲೆ ಪ್ರತಾಪ್ ಸಿಂಹ ಅವರಿಗೆ ಪಕ್ಷದಲ್ಲಿ ದೊಡ್ಡ ಸ್ಥಾನ ಸಿಗುವ ಸಾಧ್ಯತೆ ಹೆಚ್ಚಿದೆ ಅಂತ ಕೂಡ ಹೇಳಲಾಗ್ತದೆ. ಯಾಕಂದ್ರೆ ಪ್ರತಾಪ್ ಸಿಂಹ ಪ್ರಖರ ಹಿಂದುತ್ವದ ಧ್ವನಿಯಾಗಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ತಮ್ಮದೇ ಆದ ಅಭಿಮಾನಿಗಳ ಪಡೆಯನ್ನು ಕೂಡ ಹೊಂದಿದ್ದಾರೆ. ಹಾಗೆ ಪಕ್ಷ ನಿಷ್ಠೆ ಕೂಡ ಹೊಂದಿದ್ದಾರೆ. ನೋಡಿ, ರೆಬಲ್ಸ್ ಟೀಮ್ ನಲ್ಲಿ ಇದ್ರೂ ಕೂಡ ಪಕ್ಷದ ಸಂಘಟನಾ ಕಾರ್ಯದಲ್ಲಿ, ಪಕ್ಷದ ಕಾರ್ಯಗಳಲ್ಲಿ, ಹೋರಾಟಗಳಲ್ಲಿ ಮತ್ತು ಪ್ರತಿಭಟನೆಗಳಲ್ಲಿ ಕೂಡ ಯಾವಾಗ್ಲೂ ಮುಂಚೂಣಿಯಲ್ಲಿರ್ತಾರೆ ಪ್ರತಾಪ್ ಸಿಂಹ. ಅಂದ್ರೆ ಒಂದ್ ಕಡೆ ರೆಬಲ್ಸ್ ಟೀಮ್ ಅಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಪಕ್ಷದ ಚಟುವಟಿಕೆಯಿಂದ ಅಂತರ ಯಾವತ್ತೂ ಕಾಪಾಡಿಕೊಂಡಿರಲಿಲ್ಲ. ಅದೇ ರೀತಿ ತಾವು ಹೇಳಬೇಕಾದದ್ದನ್ನು ನೇರವಾಗಿ ಹೇಳುವ ಸ್ವಭಾವವನ್ನು ಕೂಡ ಪ್ರತಾಪ್ ಸಿಂಹ ಅವರಲ್ಲಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರೆಬಲ್ಸ್ ಟೀಮ್ ನಿಂದ ದೂರ ಸರಿದಿರುವ ಪ್ರತಾಪ್ ಸಿಂಹ ಅವರು ಪಕ್ಷದ ಚಟುವಟಿಕೆಗಳಲ್ಲಿ, ಪಕ್ಷದ ಹೋರಾಟಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳತೊಡಗಿದ್ದಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ರಾಜ್ಯ ನಾಯಕತ್ವದಿಂದ ಮುಂಬರುವ ದಿನಗಳಲ್ಲಿ ಭವಿಷ್ಯದಲ್ಲಿ ದೊಡ್ಡ ಹುದ್ದೆಯ ಆಫರ್ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತದೆ. ನೋಡಿ, ಕೆಲವು ದಿನಗಳ ಹಿಂದಷ್ಟೇ ನೋಡಿ, CT ರವಿ ಅವರು ಕೂಡ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ರು. ಆದ್ರೆ ಅದರಿಂದ ಎಲ್ಲೋ ಒಂದ್ ಕಡೆ ಮರೆಯಾಗುವ ಹಂತದಲ್ಲಿದ್ರು. ಯಾವಾಗ BS ಯಡಿಯೂರಪ್ಪನವರು CT ರವಿ ಅವರಿಗೆ
ಮತ್ತೊಂದು ಅವಕಾಶ ಕೊಡುವ ನಿಟ್ಟಿನಲ್ಲಿ ನಿರ್ಧಾರ ಮಾಡಿದ್ರು, ಆವಾಗಲೇ ಅವರಿಗೆ MLC ಅನ್ನು ಮಾಡಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿ ಪಕ್ಷ ಸಂಘಟಿಸುವ ಕಾರ್ಯದಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂತೆ ಮಾಡಿದ್ದು ಇದೇ BS ಯಡಿಯೂರಪ್ಪ. ಯಾಕಂದ್ರೆ CT ರವಿ ಅವರು ಒಬ್ಬ ಪ್ರಬಲ ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದಾರೆ ಮತ್ತು ಪ್ರಖರ ಹಿಂದುತ್ವದ ಧ್ವನಿ ಕೂಡ ಆಗಿದ್ದಾರೆ. ಹೀಗಾಗಿ ಇಂಥ ಕಾರ್ಯಚಟುವಟಿಕೆ ಉಳ್ಳ ಉತ್ಸಾಹವುಳ್ಳ ನಾಯಕರು ಪಕ್ಷಕ್ಕೆ ಅಗತ್ಯವಾಗಿದೆ. ಇದನ್ನೆಲ್ಲ ಮನಗೊಂಡಿರ್ತಕ್ಕಂಥ ಯಡಿಯೂರಪ್ಪನವರು CT ರವಿ ಅವರನ್ನು MLC ಮಾಡುವ ಮೂಲಕ ಪಕ್ಷ ಸಂಘಟಿಸುವ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಅದೇ ರೀತಿ ಪ್ರತಾಪ್ ಸಿಂಹ ಅವರಿಗೆ ಕೂಡ ಭವಿಷ್ಯದಲ್ಲಿ ದೊಡ್ಡ ಹುದ್ದೆಯ ಆಫರ್ ನೀಡಲಾಗಿದೆ ಎಂಬ ಮಾತುಗಳು ಕೂಡ ಕೇಳಿ ಬರುತ್ತವೆ. ಇದರಿಂದಾಗಿ ಪ್ರತಾಪ್ ಸಿಂಹ ಅವರು ರೆಬಲ್ಸ್ ಟೀಮ್ ನಿಂದ ದೂರ ಸರಿದಿದ್ದಾರೆ ಅಂತ ಹೇಳಲಾಗ್ತದೆ. ಈಗಾಗಲೇ ರೆಬಲ್ಸ್ ಟೀಮ್ ನ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ವಿಜಯೇಂದ್ರ ಅವರ ವಿರುದ್ಧ ದೂರು ಸಲ್ಲಿಸುವುದಕ್ಕೆ ಕಳೆದೆರಡು ದಿನಗಳ ಹಿಂದೆ ದೆಹಲಿಯಲ್ಲಿ ಬೀಡು ಬಿಟ್ಟರು ಕೂಡ ಹೈಕಮಾಂಡ್ ನಾಯಕರು ಭೇಟಿಗೆ ನಿರಾಕರಿಸಿದ್ದಾರೆ ಅಂತ ಹೇಳಲಾಗ್ತದೆ. ವೀಕ್ಷಕರೇ, ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ರೆಬಲ್ಸ್ ಟೀಮ್ ಕರಗುತ್ತಲೇ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.